ಲಕ್ಷ್ಮೀಪುರ ಸರ್ಕಾರಿ ಆಸ್ಪತ್ರೆಗೆ ಶಾಸಕ ವೆಂಕಟ ಶಿವಾರೆಡ್ಡಿ ದಿಢೀರ್ ಭೇಟಿ. ಸಾರ್ವಜನಿಕರಿಂದ ಆಸ್ಪತ್ರೆಯ ಅವ್ಯವಸ್ಥೆ ಕುರಿತು ಶಾಸಕರಿಗೆ ದೂರು ಬಂದ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ದಿಢೀರ್ ಭೇಟಿ ನೀಡಿ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ ಘಟನೆ ಶ್ರೀನಿವಾಸಪುರ ತಾಲೂಕಿನ ಲಕ್ಷ್ಮೀಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದಿದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಔಷಧಿಗಳು ಹಾಗೂ ವೈದ್ಯಕೀಯ ಸಾಮಗ್ರಿಗಳು ರಾತ್ರಿ ಹೊತ್ತು ವಿದ್ಯುತ್ ಇಲ್ಲದೆ ಇದ್ದಾಗ ಕತ್ತಲಲ್ಲಿ ವಾಸ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಸಾರ್ವಜನಿಕರು ಶಾಸಕರ ಜೊತೆ ಸಮಸ್ಯೆಗಳನ್ನ ಹೇಳಿ ತಮ್ಮ ನೋವನ್ನ ವ್ಯಕ್ತಪಡಿಸಿಕೊಂಡರು. ಈ ವೇಳೆಯಲ್ಲಿ ತಾಲೂಕು ಆರೋಗ್ಯಾಧಿಕಾರಿಗಳಿಗೆ ಹಾಗೂ ಜಿಲ್ಲಾರೋಗ್ಯಾಧಿಕಾರಿಗಳಿಗೆ ಫೋನ್ ಕರೆ ಮೂಲಕ ಶಾಸಕರಾದ ವೆಂಕಟ ಶಿವಾರೆಡ್ಡಿ ತರಾಟೆ ತೆಗೆದುಕೊಂಡು ಶೀಘ್ರವಾಗಿ ಸಮಸ್ಯೆಗಳನ್ನ ಬಗೆಹರಿಸುವಂತೆ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಲಾಯಿತು. 2-3 ದಿನಗಳಲ್ಲಿ ಎಲ್ಲಾ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಆಸ್ಪತ್ರೆಗೆ ಭೇಟಿ ನೀಡಿ ಸಮಸ್ಯೆಗಳನ್ನ ಬಗೆಹರಿಸುತ್ತಾರಾ ಎಂದು ಸಾರ್ವಜನಿಕರಿಗೆ ಭರವಸೆ ನೀಡಲಾಯಿತು. ವೆಂಕಟ್, NKS TV4 ನ್ಯೂಸ್, ಕೋಲಾರ. ಬರ್ತಾರೆ ನಾಳೆ ವಿಸಿಟ್ ಮಾಡ್ತಾರೆ. ಏನೇನು ಪ್ರಾಬ್ಲಮ್ಸ್ ಇದೆ ಎಲ್ಲ ಹೇಳು, ಸೆಟಲ್ ಮಾಡ್ತಾರೆ. ಮತ್ತೆ ಒಂದು 10 ಡೇಸ್ ಬಿಟ್ಕೊಂಡು ಬರ್ತೇನೆ. 10-15 ದಿವಸ ಅದುವರೆಗೆಲ್ಲ ನಾರ್ಮಲ್ ಸ್ಟೇಜ್ ಬಂದಿರ್ಬೇಕು. ಈಗ ಡಾಕ್ಟರ್ ಎಷ್ಟೊತ್ತವರೆಗೂ ಇರಬೇಕು? 10 to 4 ಮತ್ತೆ 4 ಮೇಲೆ ಹೋಗ್ಬೋದಾ? ಅದು ದಯವಿಟ್ಟು ಎಲ್ಲಾದ್ರೂ ಡಿಸ್ಪ್ಲೇ ಮಾಡಿ ಈ ಹಾಸ್ಪಿಟ್ಲ್. ಯಾಕಂದ್ರೆ ನಾವೆಲ್ಲ ಬರ್ತೀವಿ 4 ಗಂಟೆ ಮೇಲೆ ಬರ್ತೀವಿ, ಗಲಾಟೆ ಮಾಡ್ತೀವಿ ಡಾಕ್ಟರ್ ಇಲ್ಲ ಅಂದ್ಬಿಟ್ಟು. ನಿಮ್ಗೆ ಆ ಥರ ರೂಲ್ ಇದ್ರು ದಯವಿಟ್ಟು ಡಿಸ್ಪ್ಲೇ ಮಾಡಿ ಎಲ್ಲಾದ್ರು ಡಾಕ್ಟರ್ ಟೈಮಿಂಗ್, ವರ್ಕಿಂಗ್ ಅವರ್ಸ್ ಅಂತ ಹೇಳಿ. ಏನಿದ್ರೆ ಅದು ಹಾಕು. ಮತ್ತೆ ಸಿಸ್ಟರ್ಸ್ ಇರ್ತಾರೆ, ಏರ್ಪಾಟ್ ಮಾಡೋಣ. ಒಂದು ಆಂಬುಲೆನ್ಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೇನೆ. ಅರ್ಥ ಆಯ್ತಾ? ನೋಡು, ಇನ್ನು ಮೇಲೆ ಈ ಟೈಪ್ ಮಾಡಬಾರ್ದು. ಏನಮ್ಮ ನೀವೆಲ್ಲ ಸ್ವಂತ ಯಾವುದು ಕೂಡ ಅಂದ್ರೆ ನಿಮಗೆ ನಮ್ಮ ಡಾಕ್ಟರ್ಸ್ ನಾಲಾಯಕು, ನಮ್ಮ ಡಿಪಾರ್ಟ್ಮೆಂಟ್ ನಾಲಾಯಕು ಅಂತ ಹೇಳ್ತಾರೆ ನಿಮ್ಮ DHO. ಅಷ್ಟು ಟೋಟಲ್ 100% ನಾವು ಪ್ರೊವೈಡ್ ಮಾಡಿದ್ದೇವೆ, ಇನ್ಕ್ಲೂಡಿಂಗ್ ಅವರ್ ಕೆಮಿಕಲ್. ತಗೊಳ್ದೇ ಇರೋದು ಇವರ ಅಮಾಯಕತ್ವ ಅಲ್ವಾ? ಇವಾಗ THO ಆಗಲಿ, ನೀನಾಗಲಿ, ಯಾರೇ ಆಗಲಿ ಇಲ್ಲ ಅಂತ ಹೇಳುವಂಗಿಲ್ಲ. ಪ್ರತಿಯೊಂದು ಮೆಡಿಸಿನ್ನು ಇಲ್ಲಿ ಸಿಗಬೇಕು ಅಂತ ಒಂದು ವ್ಯವಹಾರವನ್ನು ಮಾಡಿದ್ದಾರೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್. ಇಲ್ಲ ಅಂತ ಹೇಳ್ಬಾರ್ದು. ಯಾವುದು ಇಲ್ಲ ಅಂತಂದ್ರೆ ನನಗೆ ಹೇಳಿ. ಏನು ಅನ್ವರ್ಸ್ ನಾನು ಹೇಳ್ತಾ ಇದ್ದೇನೆ, ಯಾವುದು ಇಲ್ಲ ಅಂತ ಬರ್ಕೊಡೋ ಪ್ರಶ್ನೆನೇ ಇಲ್ಲ ಇಲ್ಲಿ ಹಾಸ್ಪಿಟ್ಲಿಗೆ, ಮೆಡಿಕಲ್ ಸ್ಟೋರ್ಗೆ. ನೋಡಪ್ಪ, ನಿನ್ನೂರಯ್ಯ, ನಿನ್ನ ಸ್ವಂತ ಊರು. ಅದು ಜಲಜೀವನ ಸ್ಕೀಮಲ್ಲಿ ಸುಮಾರು 1 ಕೋಟಿ ರೂಪಾಯಿ ಸ್ವಲ್ಪ ಹೆಚ್ಚು ಕಡಿಮೆ ಆ ಯೋಜನೆಯನ್ನ ಇವತ್ತು ಗುದ್ದಲಿ ಪೂಜೆ ಮಾಡಿದ್ದೇವೆ. ಬಹುಶಃ ಒಂದು ತಿಂಗಳಲ್ಲಿ ಕೆಲಸವನ್ನ ಪೂರ್ಣಗೊಳಿಸ್ತಾರೆ. ಫಸ್ಟು ಟ್ಯಾಂಕ್ ಕಟ್ಟಿ ಮತ್ತೆ ಬೋರ್ವೆಲ್ ಹಾಕಿ ಎಲ್ಲ ನೀರು ಕೊಡ್ತಾರೆ. ಅದೊಂದು ಭಾಗ. ಮತ್ತೆ ಇದಕ್ಕೆ ಎಲ್ಲರೂ ಕೂಡ ಸಹಕರಿಸಬೇಕು. ಮತ್ತೆ ಯಾವ ರೀತಿ ನಿಮಗೆ ಇದು ಇವಾಗ ರೋಡುಗಳು ಅದೇ ರೀತಿ ಅವ್ರು ಸರಿಪಡಿಸ್ತಾರೆ. ಕೆಲಸ ಮಾಡಿಸ್ಕೊಡೋದು ನಿಮ್ಮೆಲ್ಲರ ಒಂದು ಜವಾಬ್ದಾರಿ. ಅವ್ರಿಗೂ ಸಹಕರಿಸ್ಬೇಕು. ನೀವು ಅವ್ರಿಗೆ ಏನಾದರೂ ಹೆಚ್ಚು ಕಡಿಮೆ ಇದ್ರೆ ಅವ್ರಿಗೆ ಸಹಕರಿಸಿ ಹೇಳಿ. ಎಷ್ಟು ಅಮೌಂಟ್ ಸರ್ ಇದು? 1 ಕೋಟಿ ರೂಪಾಯಿ ಸರ್. ಹೆಚ್ಚು ಕಡಿಮೆ 94 ಲ್ಯಾಕ್ಸ್. ಇಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ 1 ಲಕ್ಷ ಕೆಪಾಸಿಟಿ. ನಿಮ್ಮ ಊರಿನವರೇ ಅಷ್ಟೆಂಟ್ ಎಕ್ಸ್ಕೊಡ್ತೀರು. ಅರ್ಥ ಆಯ್ತಾ? ಅದೊಂದು. ಇವಾಗ ನೀರು ಕೊಡ್ತೇವೆ. ನೀರು ಈ ಸಮಸ್ಯೆಗಳೆಲ್ಲ ಬಗೆಹರಿಸಬೇಕು ಅಂತ ನೋಡ್ಕೊಂಡು ಹೋಗ್ಬೇಕು ಅಂತ ಬಂದಿದ್ದೇನೆ ಹಾಸ್ಪಿಟ್ಲಿಗೆ. ನನಗೆ ಐ ಇನ್ಫಾರ್ಮ್ಡ್ ಆಲ್ ದಿ ಪ್ರಾಬ್ಲಮ್ಸ್. ಇವ್ರಿಗೆ DHOಗೆ ಹೇಳಿದ್ದೇನೆ. ಅವರು ನಾಳೆ ಬಹುಶಃ ಈ ಮೇಕ್ ಐ ವಿಸಿಟ್ ಟುಮಾರೋ. ಅರ್ಥ ಆಯ್ತಾ? ಎಲ್ಲ ಪ್ರಾಬ್ಲಮ್ಸು ಕೂಡ ಸಾಲ್ವ್ ಮಾಡಬೇಕು ಅಂತ ಅವ್ರಿಗೆ ಹೇಳಿದ್ದೇನೆ.
ನಾನು ಇನಿಷಿಯೇಟ್ ತಗೊಳ್ತೇನೆ. ನಾನು ಮೈಂಡಲ್ಲಿ ಇಟ್ಕೊಂಡು ಇಮಿಡಿಯೇಟ್ ಆಗಿ ಎಲ್ಲ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿಸ್ತೇನೆ. ಈ ಏನೇನು ಪ್ರಾಬ್ಲಮ್ಸ್ ಇದೆ ಸಿಸ್ಟರ್ ಸೈಡ್ದು ಮತ್ತು ಇಲ್ಲಿ ಕ್ಲೀನ್ನೆಸ್ಸು ಜನರಿಗೆ ಏನು ಸಮಸ್ಯೆ ಇಲ್ದಂಗೆ ಮಾಡೋದಕ್ಕೆ ನಾನು ಸರ್ವ ಪ್ರಯತ್ನ ಮಾಡ್ತೇನೆ. ಸರ್ ಹಾಗೆ ಹಾಸ್ಪಿಟಲ್ ಜಾಗ ಸ್ವಲ್ಪ ಒತ್ತುವರಿ ಆಗಿದೆ. ಅದೇ ಆಕ್ಷನ್ ತಗೊಂತಾರೆ. ಆಮೇಲೆ ಕೆಲವೊಂದು ಲೈಬ್ರರಿ ಬಿಲ್ಡಿಂಗು ಮತ್ತೆ ಒಂದು ಅಂಗನವಾಡಿ ಕಟ್ಟಡ ಎಲ್ಲ ಬೇಕು ಅಂತ ಹೇಳ್ಬಿಟ್ಟು ಬಂದಿದೆ ಸರ್. ಅದ್ರ ಬಗ್ಗೆ ಸ್ವಲ್ಪ ಜಾಗ ನಾನು ನೋಡಿದೆ. ಇದು 4 ಎಕರೆ ವಿಸ್ತೀರ್ಣದಲ್ಲಿ ಈ ಒಂದು ಹಾಸ್ಪಿಟ್ಲು ಇದೆ ಜಾಗ, ನಮ್ಮ ಸರ್ಕಾರಿ ಹಾಸ್ಪಿಟ್ಲು ಜಾಗ. ಅದರಲ್ಲಿ ಕೆಲವರು ಒತ್ತುವರಿ ಮಾಡಿಕೊಂಡು ಈಗಾಗಲೇ ಅತಿಕ್ರಮಿಸ್ಕೊಂಡಿದ್ದಾರೆ. ಅದನ್ನು ನಮ್ಮ PDO ಮತ್ತು ನಮ್ಮ RIO ಅವರು ಸಹಕರಿಸ್ತಾರೆ. ಬಂದು ಇಮಿಡಿಯೇಟ್ ಆಗಿ ನನಗೆ ನನ್ನ ಹತ್ರ ಡಿಸ್ಕಸ್ ಮಾಡಿ ಮತ್ತೆ DHOಗೂ ನಾಳೆ ಭೇಟಿ ಮಾಡ್ತಾರೆ ಅವ್ರು ಬಂದಾಗ. ಆ ಸಂದರ್ಭದಲ್ಲಿ ಎಲ್ಲ ತಿಳ್ಕೊಂಡು ಅದನ್ನು ಆದಷ್ಟು ಬೇಗ ಎವಿಕ್ಷನ್ ಮಾಡೋದಕ್ಕೆ ನೀವು ವಿಶೇಷವಾಗಿ ಸಾರ್ವಜನಿಕರನ್ನ ನಾನು ವಿನಂತಿ ಮಾಡ್ಕೊಳ್ತೇನೆ. ನೀವೆಲ್ಲ ಸಹಕರಿಸಬೇಕು.